ನೀವ್ ಹಿಂದಿನ ಸಿದ್ದರಾಮಯ್ಯ ಇಲ್ಲ, ಈಗ ಯಾಕೋ ವೀಕ್ ಆಗ್ಬಿಟ್ಟಿದ್ದೀರಿ. ಸ್ವಲ್ಪ ಬಾಡ್ ಜಾಸ್ತಿ ತಿನ್ನಿ, ನಿಮಗ್ ಶಕ್ತಿ ಬರುತ್ತೆ. ಇವತ್ತೊಬ್ಬ ಪಾಪ ರಾಜಣ್ಣ ಏನ್ ತಪ್ಪು ಮಾಡ್ದ? ಹೈಕಮಾಂಡ್ ಹೇಳಿದ್ರು ನಾನು ತೆಗಿಯಲ್ಲ, ನನಗೆ ಸ್ಥಾನ ಮುಖ್ಯ ಅಲ್ಲ ಮಾನ ಮುಖ್ಯ, ಒಬ್ಬ ದಲಿತನನ್ನು ನಾನು ತ್ಯಾಗ ಮಾಡಕ್ ತಯಾರಿಲ್ಲ ಅಂತ ಸಿದ್ದರಾಮಯ್ಯನವ್ರು ನೀವು ಹೇಳಿದ್ರೆ ಇವತ್ತು ನೀವು ಈ ರಾಜ್ಯದ ಹೀರೋ ಆಗ್ತಾ ಇದ್ರಿ. 2 ವರ್ಷದ ಈ ಕುರ್ಚಿಗೆ ಯಾಕ್ರಿ ಜೋತ್ ಬಿಡಬೇಕು? 4 ವರ್ಷದ MLC-ನ ಅವ್ರ ಮುಖಕ್ಕೆ ಒಗೆಯು ಬಂದೆ ನಾನು. ಮಾನ ಇಲ್ಲದೆ ಸ್ಥಾನ ಇಲ್ಲದೆ ಅಂದ್ರೆ ಮಾನ ನನಗೆ ಬೇಕಾಗಿದೆ, ನಿನ್ MLC ನನಗೆ ಬೇಕಾಗಿಲ್ಲ. ಇಟ್ಕೋ. ವರ್ಷಕ್ಕೆ 15 ಲಕ್ಷ ರೂಪಾಯಿ ಸಿಕ್ತಿತ್ತು MLC ಅಲ್ಲಿ, ನಾವು ಕೇರ್ ಮಾಡಲಿಲ್ಲ. ಕಾರಣ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್, ರಾಷ್ಟ್ರಕವಿ ಪುಟ್ಟಪ್ಪನವರು ಬಸವಣ್ಣನ ಸರ್ವಜ್ಞನ ಆದರ್ಶದಲ್ಲಿ ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು ನಾವು. ಇವತ್ತು ಅದೇ ಆದರ್ಶಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಅಂತೇಳಿ ಮಳೆ ಬರ್ತಕ್ಕಂಥ ಸೂಚನೆಗಳಿದಾವೆ. ಆದ್ರಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿ ಪ್ರಾರ್ಥನೆ ಮಾಡ್ತೇನೆ, ಮಂತ್ರಿಗಳು ನೀವ್ ಹಿಂದಿನ ಸಿದ್ದರಾಮಯ್ಯ ಇಲ್ಲ, ಈಗ ಯಾಕೋ ವೀಕ್ ಆಗ್ಬಿಟ್ಟಿದ್ದೀರಿ. ಸ್ವಲ್ಪ ಬಾಡ್ ಜಾಸ್ತಿ ತಿನ್ನಿ, ನಿಮಗ್ ಶಕ್ತಿ ಬರುತ್ತೆ. ಇವತ್ತೊಬ್ಬ ಪಾಪ ರಾಜಣ್ಣ ಏನ್ ತಪ್ಪು ಮಾಡ್ದ? ಹೈಕಮಾಂಡ್ ಹೇಳಿದ್ರು ನಾನು ತೆಗಿಯಲ್ಲ, ನನಗೆ ಸ್ಥಾನ ಮುಖ್ಯ ಅಲ್ಲ ಮಾನ ಮುಖ್ಯ, ಒಬ್ಬ ದಲಿತನನ್ನು ನಾನು ತ್ಯಾಗ ಮಾಡಕ್ ತಯಾರಿಲ್ಲ ಅಂತ ಸಿದ್ದರಾಮಯ್ಯನವ್ರು ನೀವು ಹೇಳಿದ್ರೆ ಇವತ್ತು ನೀವು ಈ ರಾಜ್ಯದ ಹೀರೋ ಆಗ್ತಾ ಇದ್ರಿ. 2 ವರ್ಷದ ಈ ಕುರ್ಚಿಗೆ ಯಾಕ್ರಿ ಜೋತ್ ಬಿಡಬೇಕು? 4 ವರ್ಷದ MLC-ನ ಅವ್ರ ಮುಖಕ್ಕೆ ಒಗೆಯು ಬಂದೆ ನಾನು. ಮಾನ ಇಲ್ಲದೆ ಸ್ಥಾನ ಇಲ್ಲದೆ ಅಂದ್ರೆ ಮಾನ ನನಗೆ ಬೇಕಾಗಿದೆ, ನಿನ್ MLC ನನಗೆ ಬೇಕಾಗಿಲ್ಲ. ಇಟ್ಕೋ. ವರ್ಷಕ್ಕೆ 15 ಲಕ್ಷ ರೂಪಾಯಿ ಸಿಕ್ತಿತ್ತು MLC ಅಲ್ಲಿ, ನಾವು ಕೇರ್ ಮಾಡಲಿಲ್ಲ. ಕಾರಣ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್, ರಾಷ್ಟ್ರಕವಿ ಪುಟ್ಟಪ್ಪನವರು ಬಸವಣ್ಣನ ಸರ್ವಜ್ಞನ ಆದರ್ಶದಲ್ಲಿ ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು ನಾವು. ಇವತ್ತು ಅದೇ ಆದರ್ಶಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಅಂತೇಳಿ ಮಳೆ ಬರ್ತಕ್ಕಂಥ ಸೂಚನೆಗಳಿದಾವೆ. ಆದ್ರಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿ ಪ್ರಾರ್ಥನೆ ಮಾಡ್ತೇನೆ, ಮಂತ್ರಿಗಳು ಇವ್ರು 8%, ಅವ್ರು 5%, ಅದಾದ್ಮೇಲೆ ಸಾಬ್ರು ಬೇಕಾದ್ರೆ ನಾವು ನೋಡೋಣ ಜಾಗ ಸಿಕ್ಕಿದ್ರೆ. ನಮಗಿರೋ ಅರ್ಜೆಂಟ್ ಏನಿಲ್ಲ, ನಮಗಿರೋ ಅರ್ಜೆಂಟ್ ಒಂದೇ ಒಂದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್ರವರ ಕನಸು ನನಸಾಗಬೇಕಾದ್ರೆ ವಿಧಾನಸೌಧ ಹೋಗಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌಧ, ಬಸವ ಸೌಧ ಆಗಬೇಕು. ಎಂದು ಅದು ಬಸವ ಸೌಧ ಆಗತ್ತೋ ಅಂದೇ ಈ ರಾಜ್ಯದಲ್ಲಿ ಇವತ್ತಿನ ದಿವಸ ನಿಜವಾದ ಅಧಿಕಾರ ಬಡವರ ಕೈಗೆ ಬಂದಿದೆ ಅನ್ನಕ್ಕಂಥದ್ದಾಗತ್ತೆ. ಆದ್ರಿಂದ ನೀವು ಇವತ್ತು ಬಂದಿದ್ದೀರಿ, ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ.